ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ HSTR ಅಂದರೆ 9th 10th ಜೊತೆಗೆ PU ಉಪನ್ಯಾಸಕರು ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಹೀಗೆ HSTR ನೇಮಕಾತಿನೇ ಬೇರೆ ನಡೆಯುತ್ತೆ ಮತ್ತು PU ಉಪನ್ಯಾಸಕರ ನೇಮಕಾತಿನೇ ಬೇರೆ ನಡೆಯುವಂಥದ್ದು. ಈ ಒಂದು ಎರಡು ಹುದ್ದೆಗಳಿಗೆ ಈಗ TETಯನ್ನು ಏನಾದರೂ ಕಂಪಲ್ಸರಿ ಮಾಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ವಿಡಿಯೋನ ಪೂರ್ತಿ ನೋಡಿದ ನಂತರ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ವ್ಯಕ್ತಪಡಿಸ್ಬೋದು. ಅರ್ಧಂಬರ್ಧ ವಿಡಿಯೋನ ನೋಡೋದ್ರಿಂದ ಏನಾಗುತ್ತೆ, ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ, ಆಗ ನಿಮಗೆ ಅದು ಗೊಂದಲಕ್ಕೀಡಾಗುತ್ತೆ. ಅದರಿಂದ ನೀವು ನೆಗೆಟಿವ್ ಆಗಿ ಕೂಡ ತಿಳ್ಕೊಳ್ಳುವಂಥ ಒಂದು ಚಾನ್ಸಸ್ ಕೂಡ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಆನಂತರ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಸೊ ಇದೆಲ್ಲವೂ ಕೂಡ ನಾನು ಅಧಿಕೃತವಾದಂಥ ಮಾಹಿತಿಯನ್ನು ನೀಡೋದ್ರ ಮೂಲಕ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ಭಾರತದಲ್ಲಿ 9ರಿಂದ 12ನೇ ತರಗತಿಗಳಿಗೆ ಬೋಧಿಸಲು ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಉತ್ತೀರ್ಣರಾಗುವುದು ಹೆಚ್ಚು ಕಡ್ಡಾಯವಾಗುತ್ತಿದೆ. ಅಂದರೆ ಇನ್ನೂ ಕೂಡ ಕಡ್ಡಾಯವಾಗಿಲ್ಲ, ಕಡ್ಡಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಇರತಕ್ಕಂಥ ಮಾಹಿತಿ. ನೋಡಿ, ವಿಶೇಷವಾಗಿ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ನೋಡೋದಾದರೆ 1ರಿಂದ 8ನೇ ತರಗತಿಗಳಿಗೆ ಈಗಾಗಲೇ TET ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಅಂದರೆ 1 to 5 ಪೇಪರ್ 1, 6 to 8 ಪೇಪರ್ 2 ಶಿಕ್ಷಕರು ಈ ಒಂದು ಎರಡು ಪತ್ರಿಕೆಗಳಲ್ಲಿ, ಅಂದರೆ ಎರಡು ಪತ್ರಿಕೆ ಅಂದ್ರೇನು, ಯಾರೆಲ್ಲ PhD ಶಿಕ್ಷಕರಿದ್ದಾರೆ ಅವರು ಆ 1ನೇ ಪತ್ರಿಕೆಯನ್ನು, ಜೊತೆಗೆ ಯಾರೆಲ್ಲ 6 to 8 ಟೀಚರ್ಸ್ ಇದ್ದಾರೆ ಅವರೆಲ್ಲ ಪೇಪರ್ 2 TETಯನ್ನು ಕ್ಲಿಯರ್ ಮಾಡ್ಕೊಳ್ಳೋಂಥದ್ದು ತಮಗೆ ಗೊತ್ತೇ ಇದೆ. ಈಗ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಇರತಕ್ಕಂಥದ್ದು. ಅಂದರೆ ಈಗಾಗಲೇ ಯಾರೆಲ್ಲ ಈ ಹಿಂದಿನ ನಿಯಮಗಳಂತೆ ತಾವು TET ಇಲ್ಲದೇ ನೇಮಕಾತಿ ಹೊಂದಿದ್ರೆ ಈಗ TETಯನ್ನು ಪಾಸ್ ಆಗ್ರಿ 2 ವರ್ಷದಲ್ಲಿ ಅಂತ ಈಗ ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಸೊ ಅದೇನೇ ಇರಲಿ, ಅದು ಮುಂದಿನ ವಿಚಾರ. ಅದು ತೀರ್ಪುಗಳಲ್ಲಿ ಮಾರ್ಪಾಡು ಆಗ್ಬೋದು, ಆಗದೇನೂ ಇರ್ಬೋದು, ಅದು ಬೇರೆ ವಿಚಾರ. ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದು ಬೇಡ. ನಾವು ಈಗ ಹೈಸ್ಕೂಲು ಮತ್ತು PU ಕಾಲೇಜ್ಗೆ TET ಇದೆಯೋ ಇಲ್ವೋ ಅನ್ನೋಂಥದ್ರ ಬಗ್ಗೆ ಮಾತ್ರ ನೋಡ್ತಾ ಹೋಗೋಣ. ನೋಡಿ, NEP 2020 ಅಡಿಯಲ್ಲಿ ಮಾಧ್ಯಮಿಕ ಅಂದರೆ 9ರಿಂದ 12 ಏನು ಇಲ್ಲಿ ಶಿಕ್ಷಕರಾಗೋದಕ್ಕೆ ನಿರ್ದಿಷ್ಟವಾದಂಥ CTET ಪರೀಕ್ಷೆಯನ್ನು ಪರಿಚಯಿಸಲಾಗಿದೆ. ಆದರೂ 9ರಿಂದ 12ಕ್ಕೆ ಹೊಸ ಪರೀಕ್ಷೆಯು 2027 ಜನವರಿ 1ರವರೆಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಡಿಸೆಂಬರ್ 31, 2025 ಮುಗೀತು. ಅಂದರೆ ನಾಳೆ ಹೊಸ ವರ್ಷ ಜನವರಿ 1, 2026. ಅಂದರೆ 1 ವರ್ಷ ಟೈಮ್ ಇರ್ತಕ್ಕಂಥದ್ದು. ಅಂದರೆ 2027 ನಂತರ ಈ 9th to 12th ಅಂತೇಳಿ ನೋಟಿಫಿಕೇಷನನ್ನು ಮಾಡ್ತಾರೆ. ಅಂದರೆ ಈಗಾಗಲೇ 3 ಅಂತ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ. 1ರಿಂದ 5, 6ರಿಂದ 8, ಈಗೇನು 9, 10 ಹೈಸ್ಕೂಲ್ ಇದೆ, ಮತ್ತು 11, 12 PU ಇದೆ. ಅದನ್ನು ಮರ್ಜ್ ಮಾಡಿ 9th to 12th ಅಂತೇಳಿ TETಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ತಾವು ನೋಡ್ಬೋದು, ಅಂದರೆ 2027 ಜನವರಿ 1ನೇ ತಾರೀಕಿಗೆ ಕಡ್ಡಾಯ ಆಗ್ತಕ್ಕಂಥದ್ದು. ನೋಡಿ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ನೋಡಿ, RTI ಕಾಯ್ದೆ ಏನು ಹೇಳುತ್ತೆ. RTI ಕಾಯ್ದೆ ಪ್ರಕಾರ ಅಂದರೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಏನಿದೆ 2009ರದ್ದು, ಅದರ ಅಡಿಯಲ್ಲಿ 2011ರಿಂದ ಏನಾಗಿದೆ ಅಂದರೆ 1ರಿಂದ 8ನೇ ತರಗತಿಗಳ ಬೋಧನೆಗೆ TET ಕಡ್ಡಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ TET ಅಂದ್ರೇನು, ಸೆಂಟ್ರಲ್ದು ಆದಂಥ CTET ಆದ್ರಾಗಿರ್ಬೋದು, ಅಥವಾ ರಾಜ್ಯಗಳು ನಡೆಸ್ತಕ್ಕಂಥ ರಾಜ್ಯ TET ಆಗಿರ್ಬೋದು, ಯಾವುದರಲ್ಲ ಅಂದರೆ 2 ಎಕ್ಸಾಮ್ಗಳಲ್ಲಿ ಯಾವುದಾದ್ರೂ ನೀವು ಒಂದನ್ನು ಕ್ಲಿಯರ್ ಮಾಡಿಕೊಂಡ್ರೂ ಕೂಡ ನೀವು ಶಿಕ್ಷಕರಾಗೋದಕ್ಕೆ ಅರ್ಹರಿರ್ತೀರಿ. ಮತ್ತು ಇದೀಗಾಗಲೇ ಅಲ್ಲೇ ಈ ಹಿಂದೆ ಚರ್ಚೆ ಮಾಡಿದಂಥ ವಿಷಯ ಏನಿದೆ ಅಲ್ಲೇನು ಬೇಡ. ನೋಡಿ, NEP 2020 ಏನಿದೆ, ಆ ಒಂದು NEP 2020 ಪ್ರಕಾರ ಈ 9ರಿಂದ 12ನೇ ತರಗತಿಗಳೇನಿದೆ, ಈ ಒಂದು 9ರಿಂದ 12ಕ್ಕೆ ನೀವು ಶಿಕ್ಷಕರಾಗಬೇಕು ಅಂದರೆ ಶಿಕ್ಷಣ ನೀತಿ 2020 9ರಿಂದ 12ನೇ ತರಗತಿಗಳು PGTಗಳು ಸೇರಿದಂತೆ ಎಲ್ಲ ಹಂತಗಳಿಗೂ TET ಕಡ್ಡಾಯಗೊಳಿಸಲು ಒತ್ತಾಯಿಸುತ್ತದೆ. ಈ ಹಂತಕ್ಕೆ ಹೊಸ ಪತ್ರಿಕೆ CTET ಪತ್ರಿಕೆ 3ಅನ್ನು ಪರಿಚಯಿಸುತ್ತದೆ. ಅಂದರೆ ಈಗ ಆಲ್ರೆಡಿ ಏನಿದೆ, TET 1ನೇ ಪೇಪರ್ ಯಾವುದಕ್ಕಿದೆ, 1ರಿಂದ 5ನೇ ತರಗತಿಗೆ ಬೋಧಿಸಲು 1ನೇ ಪೇಪರು, ಮತ್ತು 2ನೇ ಪೇಪರ್ ಇರ್ತಕ್ಕಂಥದ್ದು 6ರಿಂದ 8ನೇ ತರಗತಿಗೆ, ಅದು CTET ಆಗಿರ್ಬೋದು ಅಥವಾ TET ಆಗಿರ್ಬೋದು. ಈಗ 9ರಿಂದ 12ವರೆಗೆ ಬೋಧಿಸಲು ಪತ್ರಿಕೆ 3ಅನ್ನು ಮಾಡ್ತೀವಿ ಅಂತ ಈಗಾಗಲೇ ಈ ಒಂದು NCT ಇದವರು ಹೇಳಿರ್ತಕ್ಕಂಥದ್ದು. ನೋಡಿ, NEP ಪ್ರಕಾರ ಮಾಡ್ತಾ ಇದ್ದಾರೆ, ಅದೇನು ಸುಮ್ಮನೆ
ಯಾರೋ ಹೇಳಿರ್ತಕ್ಕಂಥದ್ದಲ್ಲ, ಇದು NEP ಪ್ರಕಾರನೇ 9th to 12ಕ್ಕೆ ನಾವು TETಯನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿದೆ ಅದರ ಪ್ರಕಾರ ಇದು ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ಈಗಾಗಲೇ ಈ ಒಂದು 9ರಿಂದ 12 ಅಂದರೆ 9th to 12th ಏನಿದೆ ಇದನ್ನು ಆಲ್ರೆಡಿ ಬಿಹಾರ ರಾಜ್ಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂದರೆ ಈ ಬಿಹಾರದೊಳಗೆ ಏನು ಅಲ್ಲಿ TET ನಡೀತಾವಲ್ಲ, ರಾಜ್ಯದ TET, ಅಂಥ TETಯಲ್ಲಿ ಅವ್ರು ಏನು ಮಾಡಿದ್ದಾರೆ 9th to 12th ಅಂತೇಳಿ TETಯಲ್ಲಿ 3ನೇ ಪತ್ರಿಕೆಯನ್ನು ಕೂಡ ಅವರು ಸೇರಿಸಿದ್ದಾರೆ. ಅಂದರೆ 1ನೇ ಪತ್ರಿಕೆಯಲ್ಲಿ 1ರಿಂದ 5, 2ನೇ ಪತ್ರಿಕೆಯಲ್ಲಿ 6ರಿಂದ 8, 3ನೇ ಪತ್ರಿಕೆಯಲ್ಲಿ 9th to 12th. ಹೀಗೆ ನೀವು ನೇಮಕಾತಿ ಆಗಬೇಕಾಗಿತ್ತು ಅಂತಂದರೆ ಅಲ್ಲಿ 3ನೇ ಪತ್ರಿಕೆಯನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಬಿಹಾರದವ್ರು ಈಗ ಆಲ್ರೆಡಿ ಮಾಡಿರ್ತಕ್ಕಂಥದ್ದು. ನೋಡಿ, ಕೇಂದ್ರ ಮಟ್ಟದ CTET ಏನಿದೆ ಅದು 9th to 12th ತರಗತಿಗಳಿಗೆ 3ನೇ ಪೇಪರ್ ಹೊಸ CTETಯನ್ನು ಯೋಜಿಸಲಾಗಿದೆ. ಆದರೆ ಅದರ ಅನುಷ್ಠಾನವು ವಿಳಂಬವಾಗಬಹುದು. ಅಂದರೆ ಬಹುಶಃ ಅನ್ನೋದಕ್ಕಿಂತ ಕನ್ಫರ್ಮೇ 2027 ಜನವರಿ 1ಕ್ಕೆ ಅನುಷ್ಠಾನ ಆಗುತ್ತೆ. ಇದು ತಮಗೆ ಸ್ಪಷ್ಟತೆ ಇರಲಿ. ಆ ಕಾರಣದಿಂದಾಗಿ ಅಂದರೆ ಈಗ ಆಲ್ರೆಡಿ 2026ಕ್ಕೆ ಬಂದಿದ್ದೀವಿ. ಇವತ್ತು ಆಲ್ರೆಡಿ ಡಿಸೆಂಬರ್ 31. ಸೊ ನಾವು ಈಗಿರ್ತಕ್ಕಂಥದ್ದು ಜನವರಿ 1, 2026ರಲ್ಲಿದ್ದೀವಿ. ಈ ಒಂದು CTET 3ನೇ ಪತ್ರಿಕೆ ಕಡ್ಡಾಯ ಆಗ್ತಕ್ಕಂಥದ್ದು ಜನವರಿ 1, 2027ಕ್ಕೆ ಕಡ್ಡಾಯ ಆಗುತ್ತೆ. ನೀವು ಬೇಕಾದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಅಥವಾ ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ಹುಡುಕಿ ನೋಡಿ. ಇರ್ತಕ್ಕಂಥದ್ದು 1 ವರ್ಷ. ಈ 1 ವರ್ಷದಲ್ಲಿಯೇ ನಮ್ಮ ಒಂದು ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಈ ಒಂದು HSTR ನೇಮಕಾತಿಯನ್ನು ಮಾಡ್ಬೋದು ಮತ್ತು PU ಲೆಕ್ಚರರ್ನ ನೇಮಕಾತಿಯನ್ನು ಮಾಡ್ಬೋದು. ಈಗ ಮಾಡಿದರೆ ಏನಾಗುತ್ತೆ ಅಂದರೆ TET ಇಲ್ಲದೇ ಈ ಒಂದು HSTR ನೇಮಕಾತಿನ ಮತ್ತು PU ಲೆಕ್ಚರರ್ ನೇಮಕಾತಿಯನ್ನು ಮಾಡ್ಬೋದು. ಒಂದು ವೇಳೆ ಇದೇನಾದರೂ 1 ವರ್ಷ ಏನಾದರೂ ಹೋಗಿದ್ದೇ ನಿಜ ಆದರೆ, ಅಂದರೆ ಬೇರೆ ಬೇರೆ ಕಾರಣಕ್ಕೆ ನೇಮಕಾತಿ ಮಾಡಲಾರ್ದು ಹಂಗೆ ಬಿಟ್ಟರು ಅಂತಂದರೆ 2027 ಜನವರಿ 1 ಬಂತು ಅಂದರೆ HSTR ಮತ್ತು PU ಲೆಕ್ಚರ್ ಅವಾಗೇನಾದರೂ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಓಡಾಡಿದರೆ ಆಗ ಏನಾಗುತ್ತಪ್ಪ ಅಂದರೆ ಈ ಒಂದು TET ಪತ್ರಿಕೆ 3 ಅಂತಕ್ಕಂಥದ್ದು ಕಡ್ಡಾಯ ಆಗ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಬಹುಶಃ ತಮಗೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನೇ ಇರಲಿ, ಆದಷ್ಟು 2026ರಲ್ಲೇ ಈ ಒಂದು ಇದೇ ಹಳೆಯ ಸೇನ್ ರೂಲ್ ಪ್ರಕಾರನೇ ಅಂದರೆ TET ಇಲ್ಲದೇ ನೇಮಕಾತಿ ಅಂದರೆ HSTR ಮತ್ತು PU ಲೆಕ್ಚರ್ ನೇಮಕಾತಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇದು ಇಷ್ಟು ಮಾಹಿತಿ ನಮಗೆ ಗೊತ್ತಾಗುತ್ತೆ ಅಂದಮೇಲೆ ಇಲಾಖೆ ಮಟ್ಟದಲ್ಲೂ ಕೂಡ ಇವೆಲ್ಲ ಚರ್ಚೆ ನಡೆದಿರ್ತಾವೆ. ಮುಂದೊಂದು ದಿನ TET ಆಗ್ಬೋದು, ಅದಕ್ಕೋಸ್ಕರ ನಾವು ಇದೊಂದು ಸಾರಿ ಮಾಡಬೇಕನ್ನೋಂಥ ಉದ್ದೇಶ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ HSTR ಮತ್ತು PU ಲೆಕ್ಚರರ್ 2026ರಲ್ಲಿ ಖಂಡಿತ ಆಗುತ್ತೆ. ನೆಗೆಟಿವ್ ವಿಚಾರಗಳಿಗೆ ತಲೆ ಕೆಡೋಕ್ಕೆ ಹೋಗಬೇಡಿ. ಏನಾಗುತ್ತೆ ಅಂದರೆ ಸಾಕಷ್ಟು ಯೂಟ್ಯೂಬಲ್ಲಿ ಅಲ್ಲಿ ನೀವು ಮಾಹಿತಿಯನ್ನು ಹುಡುಕ್ತಾ ಇರ್ತೀರಿ. ಅಲ್ಲೆಲ್ಲ ಒಂದೊಂದು ಪಾಸಿಟಿವ್ ಆದಂಥ ವಿಚಾರಗಳು ಬರ್ಬೋದು, ನೆಗೆಟಿವ್ ಆದಂಥ ವಿಚಾರಗಳು ಬರ್ಬೋದು. ಏನೇ ಬರಲಿ 2027 ಜನವರಿ 1ಕ್ಕೆ ಈ ಒಂದು CTET ಅಥವಾ TET 3ಅನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋದು ಕಡ್ಡಾಯ ಆಗುತ್ತೆ. ಆ ಕಾರಣದಿಂದ ಏನಾಗುತ್ತೆ ಅಂದರೆ ಅದ್ರ ಒಳಗಡೆ ಹಳೆ ಸೇನ್ ರೂಲ್ ಪ್ರಕಾರ ಮತ್ತೊಂದು ನೋಟಿಫಿಕೇಷನ್ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಆ ಕಾರಣದಿಂದ 2026ರಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಭರವಸೆ. 2026ರಲ್ಲಿ ಖಂಡಿತವಾಗಲೂ HSTR ಮತ್ತು PU ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೆ TET ಅವಶ್ಯಕತೆ ಇಲ್ಲ. TET ಫೇಲ್ ಆದವರು ಬರಿಬೋದು, TET ಪಾಸ್ ಆದವರು ಕೂಡ ಅಲ್ಲಿ ಬರಿಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಇಂಥ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ವೇಳೆ ಏನಾದರೂ 2026ರಲ್ಲಿ ಮಿಸ್ ಆಯಿತು ಅಂದರೆ ಮುಂದೆ PST GPT ಹೇಗೆ ನೀವು TETಯನ್ನು ಪಾಸ್ ಮಾಡಿಕೊಂಡು ಹೈಸ್ಕೂಲು ಮತ್ತು PU ಕಾಲೇಜ್ ಲೆಕ್ಚರ್ ಆಗ್ತೀರೋ, ಮುಂದೆ ಅಲ್ಲಿ TET ಪತ್ರಿಕೆ 3ಅನ್ನು ನೀವು ಪಾಸ್ ಮಾಡಿಕೊಂಡು ಅಲ್ಲಿ ಶಿಕ್ಷಕರಾಗಬೇಕಾಗತ್ತೆ. ಆ ಕಾರಣದಿಂದಾಗಿ ನಾನು ಹೇಳಬೇಕಾಗಿರ್ತಕ್ಕಂಥ ವಿಷಯವನ್ನು ಸಂಪೂರ್ಣವಾಗಿ ಹೇಳಿದ್ದೀನಿ. ಆದಾಗ್ಯೂ ಕೂಡ ನನಗೆ ಗೊತ್ತಿಲ್ಲದೆ ಒಂದು ಏನಾದರೂ ವಿಷಯಗಳು ಮರ್ತಿದ್ರೆ ಅಥವಾ ನಾನು ಹೇಳದೇ ಇದ್ದಿದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೆನಪು ಮಾಡಿ. ಮತ್ತು ನಿಮಗೇನಾದರೂ ಡೌಟ್ ಇದ್ರೂ ಕೂಡ ನಿಮ್ಮ ಡೌಟನ್ನು ಕೇಳಿ ನಾನು ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.